ನಾನು ಡಿ ಕೆ ಶಿವಕುಮಾರ್ ಅವರು ನನ್ನ ಅಳ್ತಿರೋದು ನೋಡಿದೆ. ಕುಮಾರಣ್ಣ ಹತ್ತ ಕೂಡಲೇ ಅದು ನಾಟಕ ಆಗ್ಬಿಡುತ್ತೆ. ಡಿ ಕೆ ಶಿವಕುಮಾರ್ ಹತ್ತಿದ ಕೂಡಲೇ ಅದು ಅಂತರಾಳದಿಂದ ಬಂದಿದ್ದಾಗುತ್ತೆ. ಡಿ ಕೆ ಶಿವಕುಮಾರ್ ಅವರೇ, ನೀವು ನೆನೆ ಹತ್ತಿರಿ, ಅದ್ರ ಬಗ್ಗೆ ನಂದೇನು ತಕರಾರಿಲ್ಲ ಸರ್. ನೀವು ಅಂತರಾಳದಿಂದಲೇ ನಿಮ್ಮ ಕಣ್ಣಲ್ಲಿ ನೀರು ಬಂತು ಅಂತಲೇ ಭಾವಿಸೋಣ. ಆದರೆ ಇವತ್ತು ಪೊಲೀಸ್ ಇಲಾಖೆ ನಿಮ್ಮ ಬೆಳಕಿನ ಜಾವದವರೆಗೂ ಕೂಡ ಪ್ರೊಟೆಕ್ಷನ್ ಕೊಟ್ಟರಲ್ಲ ಸರ್. ಅವ್ರಿಗೊಂದು ಸುಧಾರಿಸ್ಕೊಳ್ಳೋಕ್ಕೂ ಟೈಮ್ ಕೊಡಲಿಲ್ಲ ನೀವು. ಅವರು ಇವತ್ತು ಸಸ್ಪೆನ್ಷನ್ ಬಳಿ ಕೊಟ್ಟರಲ್ಲ. ಇವತ್ತು ನಿಮ್ಮ ಚೀಫ್ ಮಿನಿಸ್ಟರ್ ಬಗ್ಗೆ ಮಾತಾಡಿ, ಸಂಪುಟ ಸಭೆಯಲ್ಲಿ ಮಾತಾಡಬೇಕಿತ್ತು. ಪೊಲೀಸರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ, ಅವರಿಗೆ ಸಸ್ಪೆನ್ಷನ್ ಮಾಡಬಾರ್ದು ಅಂತ ಹೇಳಿ ನೀವು ಅವತ್ತು ಧ್ವನಿ ಎತ್ತಬೇಕಿತ್ತು. ಅವಾಗ ನಾವು ನೀವು ಒಪ್ತಾ ಇದ್ದು. ಇವತ್ತು ಈಗಲಾರು ಮಾತಾಡಿ ಸರ್. ನೀವು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟ್ರು ನೀವೇ ಆಗಿದ್ದೀರಲ್ವಾ? ನೈತಿಕ ಹೊಣೆ ಹೊರೋಂಥದ್ದು ನಿಮ್ಮ ಜವಾಬ್ದಾರಿನೂ ಆಗಿದೆಯಲ್ಲ. ಬ್ರ್ಯಾಂಡ್ ಬೆಂಗಳೂರು ಅಂತ ಊರಿಗೆಲ್ಲ ತಮಟೆ ಬಾರಿಸ್ತವ್ರು ನೀವೇ ತಾನೇ. ಇವತ್ತು ಬ್ರ್ಯಾಂಡ್ ಬೆಂಗಳೂರಿಗೆ ಹೊಡೆದ ಬಿದ್ದಿದೆಯಲ್ವಾ? ನೈತಿಕ ಹೊಣೆ ಹೊರಿ ಸರ್. ಆವಾಗ ಒಪ್ಕೊಳ್ತೀವಿ, ಕರ್ನಾಟಕದ ಮಹಾಜನತೆಯನ್ನು ಒಪ್ಕೊಳ್ಳುತ್ತೆ ಸರ್. ನೀವು ಅಧಿಕಾರಕ್ಕೋಸ್ಕರ ಬ್ರ್ಯಾಂಡ್ ಬೆಂಗಳೂರು ಎಲ್ಲ ಕತೆ ಹೇಳ್ಕೊಂಡು ಬಂದ್ರಿ. ಇವತ್ತು ಕರ್ನಾಟಕದ ಸ್ಥಿತಿ ಹೇಗಾಗಿದೆ ಅಂತ ಹೇಳಿದರೆ, ಕಾನೂನು ಸುವ್ಯವಸ್ಥೆನೂ ಇಲ್ಲ, ಇಲ್ಲಿ ಒಳ್ಳೆ ಆಡಳಿತನೂ ಇಲ್ಲ, ಅಭಿವೃದ್ಧಿನೂ ಇಲ್ಲ. ಇವತ್ತು ಜನ ತೂಚಿ ಅಂತಿದಾರಲ್ಲ, ಅದಕ್ಕೋಸ್ಕರವಾಗಿ ನೀವು ಜನರ ಅಟೆನ್ಷನ್ನ ಡೈವರ್ಟ್ ಮಾಡೋದಕ್ಕೋಸ್ಕರ ಈ ಥರ ಸಸ್ಪೆನ್ಷನ್, ಈ ಥರ ನಾಟಕಗಳೆಲ್ಲ ಮಾಡ್ತಾಯಿದ್ದೀವಿ. ಅನುಮಾನ ಇದೆ. ಅವರು ಪದವಿಗೋಸ್ಕರ ಒಂದು ಎಸ್ಕಾರ್ಟ್ ವೆಹಿಕಲಿಗೋಸ್ಕರ ಅವರು ಗೃಹ ಸಚಿವರ ಹೊರತು ಯಾವ ಘಟನೆ ಆಗಲಿ ರೀ. ನಾಗಮಂಗಲದಲ್ಲಿ ಕಲ್ಲು ಹೊಡೆದ್ರೂ ಅವರಿಲ್ಲ, ಹುಬ್ಬಳ್ಳಿನಲ್ಲಿ ಘಟನೆ ಸಂಭವಿಸಿದ್ರೂ ಇಲ್ಲ, ಇಡೀ ರಾಜ್ಯಾದ್ಯಂತ ಏನೇ ಅವಘಡಗಳಾದ್ರೂ ಕೂಡ ಅವರು ಬರಲ್ಲ. ಅಲ್ಲಿ ಎಲ್ಲ ಬೆಳಗಾಮಲ್ಲಿ ಏನೋ ಇನ್ಸಿಡೆಂಟ್ ನಡೀತೋ ಅದಕ್ಕೆ ಬೇರೆಯವರೇ ಬಂದು ಹೇಳಿಕೆಯನ್ನು ಕೊಡ್ತಾರೆ. ನನಗೇನೋ ಗೃಹ ಸಚಿವರು ಇದ್ದಾರಾ ಇಲ್ವ ಅಂತ ನನಗೆ ಅನುಮಾನ ಶುರುವಾಗಿದೆ. ಪರಮೇಶ್ವರ ಸಾಹೇಬರು ಭಾಳ ಒಳ್ಳೆ ಮನುಷ್ಯ, ಆದರೆ ಒಬ್ಬ ದಕ್ಷ ಗೃಹ ಸಚಿವರ ಅಲ್ವಾ ಅನ್ನೋದನ್ನು ಕರ್ನಾಟಕ ಜನತೆಗೆ ಅರಿವಾಗೋಗ್ಬಿಟ್ಟಿದೆ. ಗೃಹ ಸಚಿವರು ಇದ್ದಾರೆ ಇಲ್ವ, CM ಹಿಂದ್ಗಡೆ ಓಡಾಡೋದು ಅಷ್ಟೇ. ಯಾವಾಗಲಾರು ಚೇರ್ ಬಿಟ್ಟರೆ ನನ್ನನ್ನೇನೋ ಕೂರಿಸ್ಬೋದು ಅಂತ ಹೇಳ್ಬಿಟ್ಟು ಅವ್ರ ಹಿಂದೆ ಬಾಲ ಹಿಡ್ಕೊಂಡು ಓಡಾಡ್ತಿದ್ದಾರೆ ಹೊರತು ಗೃಹ ಸಚಿವರಾಗಿ ಅವ್ರು ಖಂಡಿತ ಕೆಲಸ ಮಾಡ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.